ಎಲ್ಲರಿಗೂ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನೀವು ಇಷ್ಟೊತ್ತು ನಮಗೆ ಒಂದು ಭಾರವಾದಂಥ ಒಂದು ಹಾರ ಹಾಕಿದ್ರಿ. ಅದಕ್ಕಿಂತ ಭಾರವಾದದ್ದು ಯಾವುದು ಅಂದರೆ ನೀವೆಲ್ಲ ಕೊಡ್ತಾ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ. ನಾವು ಸುಮಾರು ಒಂದು 10 ವರ್ಷದಿಂದ ದಾಮೋದರ್ ನನಗೆ ಸ್ನೇಹಿತ. ಆವಾಗ ನಾವು ಇಲ್ಲಿ ಒಂದು 5-6 ಜನ ಬಂದು ಒಂದೊಂದು ದಿವಸ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಎಷ್ಟು ಅದು ಪ್ರಸಿದ್ಧಿಯನ್ನು ಪಡೆದಿದೆ ಅಂದರೆ, ನಾವು ಯಾವುದಾದ್ರೂ ಒಂದು ಪೋಸ್ಟನ್ನು ಹಾಕಿದ್ರೆ ಅದು ನಮಗೆ ಫೋನ್ ಬರುತ್ತೆ, ಸರ್ ನಾವು ನಮ್ಮೂರಲ್ಲಿ ಇಂಥದ್ದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಮತ್ತು ಅದು ನಿಮ್ಮನ್ನು ನೋಡಿ ನಾವು ಯಾರಿಗೋ ಒಂದು ಸನ್ಮಾನ ಮಾಡಿದ್ವಿ. ಮತ್ತು ಮೊನ್ನೆ ಯಾರೋ ಫೋನ್ ಮಾಡಿದ್ರು, ನಾನು ಕೂಡ ಆರ್ಮಿಯಲ್ಲಿ ವರ್ಕ್ ಮಾಡಿದ್ದೆ, ನಾನು ಅಲ್ಲಿಂದ ರಿಟೈರ್ಡ್ ಆಗಿ ಈಗ ಬೇರೆ ಕೆಲಸ ಮಾಡ್ತೀನಿ ನೋಡಿ. ಈ ರೀತಿ ಫೀಡ್ಬ್ಯಾಕ್ ಸಿಗೋದು ಭಾಳ ಕಡಿಮೆ. ಇವತ್ತು ದಿನ ಸಾವಿರಾರು ಕಾರ್ಯಕ್ರಮಗಳಾಗ್ತವೆ, ಆದರೆ ಇಲ್ಲಿ ಬಂದು ಹೋದ್ಮೇಲೆ ನಾವೇನಾದ್ರು ಮಾಡಬೇಕು ಅಂತಕ್ಕಂಥ ಒಂದು ಪ್ರೇರಣೆ ನಮ್ಗೆ ಸಿಗುತ್ತೆ. ನಾವು ಕೂಡ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಟೀಮ್ನವರು ಬಂದು ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಶಿಕ್ಷಕರಿಗೆ ಸನ್ಮಾನಗಳನ್ನು ಮಾಡಿಸೋದಾಗಲಿ ಅಥವಾ ಪ್ರತಿಭಾವಂತ ಮಕ್ಕಳಿಗೆ ಏನಾದರೂ ಪ್ರಶಸ್ತಿಗಳನ್ನು ಕೊಡೋದಾಗಲಿ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಬಂದು ಕೈ ಜೋಡಿಸ್ತಾರೆ. ಇಲ್ಲಿ ಯಾರೂ ನಾನು ಹೆಚ್ಚು ನೀನು ಕಡಿಮೆ ಅನ್ನೋದೇ ಇಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥದ್ದು ಈ ಒಂದು ಟೀಮ್ ಯೋಧನಮನದ ಒಂದು ಬ್ಯೂಟಿ. ಹಾಗಾಗಿ ನಿಜವಾಗ್ಲೂ ನಾನು ಇಲ್ಲಿ ಬಂದು ಹೋದ್ಮೇಲೆ ಮತ್ತೆ ನನಗೆ ಏನೇನೋ ಯೋಚನೆಗಳು ಬರುತ್ತೆ, ಹಾಗೆ ಮಾಡ್ಬೋದಲ್ಲ, ಹೀಗೆ ಮಾಡ್ಬೋದಲ್ಲ ಅಂತ ಒಂದು ಹೊಸ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಮತ್ತು ಇಷ್ಟು ಜನರು ನನಗೆ ಫಸ್ಟು ಗುರುತಿಸಿದ್ದೆ ಯಲಹಂಕ ಓಲ್ಡ್ ಟೌನಲ್ಲಿ. ನಾನು ಕೆಲಸ ಮಾಡೋದು ನ್ಯೂ ಟೌನಲ್ಲಾದರೂ ನನಗೆ ಫಸ್ಟು ನನಗೆ ನನ್ನ ಜೀವನದಲ್ಲಿ ಫಸ್ಟು ನನಗೊಂದು ಹಾರ ಹಾಕಿರೋದು ಇಲ್ಲಿ ಯಲಹಂಕ ಇಲ್ಲಿ ಓಲ್ಡ್ ಟೌನಲ್ಲಿ. ಅದು ಬಂದಮೇಲೆ ನನಗೆ ಸಾಕಷ್ಟು ಪ್ರಶಸ್ತಿಗಳು ಬಂತು, ಸಾಕಷ್ಟು ಕಡೆ ಸನ್ಮಾನಗಳು ಬಂತು. ಅದಕ್ಕೆಲ್ಲ ಕಾರಣ ನೀವೆಲ್ಲ ತೋರಿಸುವಂತಹ ಅಭಿಮಾನ. ಇದಕ್ಕೆ ಖಂಡಿತವಾಗೂ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಯಾವುದೇ ಕಾರ್ಯಕ್ರಮ ಇರಲಿ ನನಗೆ ವಿಷಯ ತಿಳಿಸ್ತಾರೆ. ನನ್ನ ಸಮಯ ಸಂದರ್ಭ ನೋಡಿಕೊಂಡು ನಾನು ಪ್ರತಿ ಸರಿ ಭಾಗವಹಿಸ್ತೇನೆ. ಮತ್ತು ನಿಮ್ಮೆಲ್ಲರ ಸಹಕಾರ ನನಗಿರಲಿ, ನಾನು ಕೂಡ ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಮರೆಯಲ್ಲ ನಿಮ್ಮ ಅಭಿಮಾನವನ್ನು ಅಂತ ಹೇಳ್ತಾ, ನಾನೆಲ್ಲೋ ಯಾವುದೋ ಜನ್ಮದಲ್ಲಿ ಯಲಹಂಕ ಓಲ್ಡ್ ಟೌನಲ್ಲೇ ಹುಟ್ಟಿದ್ನೇನೋ ಗೊತ್ತಿಲ್ಲ, ಅದಕ್ಕೆ ಇಷ್ಟೆಲ್ಲ ಜನ ನಮ್ಮ ಮೇಲೆ ಅಭಿಮಾನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ನಾನು ನನ್ನ ಮನಸ್ಸಿಂದ ಧನ್ಯವಾದಗಳು.